ಇವತ್ತಿನ ಸೂಪರ್ ರೆಸಿಪಿ ಗ್ರೀನ್ ಕಲರ್ ಚಿಕನ್ ಟಿಕ್ಕಾ. ತುಂಬ ಚೆನ್ನಾಗಿರುತ್ತೆ, ಈ ರೀತಿ ಟ್ರೈ ಮಾಡಿ ಒಮ್ಮೆ. ಹಸಿಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ, ಚಕ್ಕೆ, ಲವಂಗ ಮತ್ತು ಈ ಕಡೆ ಸ್ವಲ್ಪ ಪಾಲಕ್ ತೊಗೊಂಡು ಬಿಸಿನೀರಲ್ಲಿ ಇದು ಮಾಡಿಕೊಂಡು ಅದು ತಣ್ಣಗಾದ್ಮೇಲೆ ಇದು ಅಷ್ಟನ್ನು ರುಬ್ಕೊಂಬಿಡಿ. ಇಷ್ಟೇ ಸಾಕು ಮಸಾಲೆ. ಇಲ್ಲಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ, 1/4 kg ಇದೆ. ಅದಕ್ಕೆ ಉಪ್ಪು, ಅರಿಶಿಣ, ಹಾಗೆ ರುಬ್ಬಿಟ್ಕೊಂಡಂಥ ಗ್ರೀನ್ ಮಸಾಲನ ಹಾಕ್ಕೊಂಡು, ಮೊಸರು 1 2 ಸ್ಪೂನ್ ಹಾಕ್ಕೊಳ್ಳಿ. ಮೊಸರು ಹುಳಿ ಇರಬಾರ್ದು, ಹಾಗೆ ಅರ್ಧ ನಿಂಬೆಹಣ್ಣು ಹಾಕ್ಕೊಂಬಿಡಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಹಾಗೆ ಧನಿಯಾ ಪುಡಿ ಹಾಕ್ಕೊಳ್ಳಿ. ಒಂದು ಸ್ಪೂನ್ ಅಂದರೆ 1.5 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು 2 hours ಹಾಗೆ ಇಟ್ಬಿಡಿ, ಇಲ್ಲಾಂದರೆ ಫ್ರಿಜ್ಜಲ್ಲಾದ್ರೂ ಇಡಿ. ಇವಾಗಿನ ಮಾಡ್ತೀವಿ ಅನ್ನೋ ಟೈಮಲ್ಲಿ 1 2 ಸ್ಪೂನ್ ಮೈದಾ ಹಾಕ್ಕೊಳ್ಳಿ. ಈ ಮೈದಾ ಹಾಕ್ಕೊಳೋದ್ರಿಂದ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿ ಬರುತ್ತೆ ಚಿಕನ್. ಮತ್ತು ನಾನ್ ಸ್ಟಿಕ್ ತವಾ ತೊಗೊಂಡಿದ್ದೀನಿ. ಇಮ್ಮಿಡಿಯೇಟ್ಲಿ ನಾವು ಮೈದಾ ಹಾಕ್ಕೊಂಡ ತಕ್ಷಣ ಮಾಡ್ಕೊಳ್ಬೇಕು. ಹಾಗೆ ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಳೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಲೋ ಆ್ಯಂಡ್ ಮೀಡಿಯಮ್ ಸೈಜಲ್ಲೇ ಬೇಯಿಸ್ಕೊಳ್ತಾ ಹೋಗಿ, ಚಿಕನ್ ಬೇಯಬೇಕಲ್ಲ, ಹಾಗಾಗಿ ಇದು ಆಯಿಲಲ್ಲಿ ಇದಾಗ ಅವ್ರು ಅಬ್ಸರ್ವ್ ಮಾಡ್ಕೊಳೋವರೆಗೂ ಬೇಯಿಸ್ಕೊಂಡು, ಇದೆಲ್ಲ ಕುದ್ದಿದೆ ಅಂದಾಗ ಚಿಕನ್ ತಕ್ಕೊಂಡ್ಬಿಡಿ. ಹಾಗೆ ಇನ್ನೊಂದು ಟ್ರಿಪ್ನ ಹಾಕ್ಕೊಳ್ತಾ ಇದ್ದೀನಿ, ನಾನು 2 ಟ್ರಿಪ್ ಆಗಿದೆ. ಇದಕ್ಕೂ ಮೇಲ್ಗಡೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗೆಲ್ಲ ಬೇಯಿಸ್ಕೊಂಡು ಫಸ್ಟ್ ಮಾಡಿ ಇಟ್ಕೊಂಡಿದ್ದ ನಂತರ ಅದರಲ್ಲೇ ಹಾಕ್ಕೊಂಬಿಟ್ಟು, ನಾನು ಮಧ್ಯದಲ್ಲಿ ಒಂದು ಸ್ವಲ್ಪ ಕೆಂಡ ಬಿಸಿ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಲೀಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಹಾಗೆ ಬಿಟ್ಬಿಡಿ. ಇವಾಗ ನಮ್ಮ ಟೇಸ್ಟಿ ಜ್ಯೂಸಿ ಆದಂಥ ಗ್ರೀನ್ ಕಲರ್ ಚಿಕನ್ ಟಿಕ್ಕಾ ರೆಡಿಯಾಗಿದೆ. ನಿಮಗೂ ಇಷ್ಟ ಆಯ್ತಲ್ವಾ?